ನಾನ್ ಯಾರು ಅಂತ ನೋಡ್ತಾ ಇದ್ದೀರಾ? ನಾನು ಈ ಕಥೆನಲ್ಲಿ ಒಂದು ಪ್ರಮುಖ ಪಾತ್ರನ ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಚೆಲುವಾಂಬ ಅಂತ. ಮೇಡಮ್, ಡಾಕ್ಟರ್ ಬಂದಿದ್ದಾರೆ. ಅವರು ನಿಮ್ ಜೊತೆ ಏನೋ ಮಾತಾಡ್ಬೇಕು ಅಂತ ಕರೀತಾ ಇದ್ರು. ಹೌದಾ? ಬರ್ತೀನಿ ಹೋಗಿ. ಸರಿ ಮೇಡಮ್, ಆಯ್ತು. ಈಗ ಬಂದ್ ಹೋಗಿದ್ದು ನೀಲ್ಕಂಠ ಅಂತ ಹೇಳಿ. ನಮ್ಮ ಆಫೀಸ್ ವ್ಯವಹಾರ ಎಲ್ಲಾನು ನೋಡ್ಕೊಳ್ಳೋದಕ್ಕೆ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ನಮ್ಮನೆಯವರು. ಈಗ ಡಾಕ್ಟರ್ ಯಾಕೆ ಬಂದ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮನೆಯವರಿಗೆ ತುಂಬಾ ಹುಷಾರಿಲ್ಲ, ಹಂಗಾಗಿ ಡಾಕ್ಟರ್ ನೋಡೋದಕ್ಕೆ ಅಂತ ಬಂದಿದ್ದಾರೆ. ಸರಿ ಬನ್ನಿ, ಡಾಕ್ಟರ್ ಏನ್ ಹೇಳ್ತಾರೆ ನೋಡ್ಕೊಂಡ್ ಬರೋಣ. ಡಾಕ್ಟರ್ ಬರಕ್ ಹೇಳಿದ್ರಂತೆ. ನೋಡಿ ಅಮ್ಮ, ನಿಮ್ ಯಜಮಾನ್ರ ಪರಿಸ್ಥಿತಿ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಅವರ ಆರೋಗ್ಯ ಸ್ಥಿತಿ ಅಷ್ಟು ನಮ್ಮ ಮೆಡಿಸಿನ್ಸ್ಗೆಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ಆದ್ರೆ ನಾನು ಇಷ್ಟು ಮಾತ್ರ ಹೇಳ್ಬೋದು, ಅವ್ರು ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಆಸೆ ಆಕಾಂಕ್ಷೆಗಳು ಏನಾದ್ರೂ ಇದ್ರೆ ಅದನ್ನ ತಿಳ್ಕೊಂಡು ನೆರವೇರ್ಸೋದು ನೋಡಿ. ಏನ್ ಡಾಕ್ಟರ್ ಹೇಳ್ತಾ ಇದ್ದೀರಾ ನೀವು? ಹೌದಮ್ಮ, ನಾನು ಇರೋ ವಿಚಾರನೇ ಹೇಳ್ತಾ ಇದ್ದೀನಿ. ನೋಡಿ, ಇನ್ಮೇಲೆ ಇವ್ರ ಬಗ್ಗೆ ಯಾವುದೇ ಭರವಸೆನೂ ಇಟ್ಕೋಬೇಡಿ. ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ಸರಿನಮ್ಮ, ನಾನು ಇನ್ನು ಹೊರಡ್ತೀನಿ. ಏನಾದ್ರೂ ಅವ್ರಿಗೇನಾದ್ರೂ ತುಂಬಾ ಹುಷಾರಿಲ್ಲ ಅಂತಂದ್ರೆ ನಂಗೊಂದು ಕಾಲ್ ಮಾಡಿ, ನಾನು ಬಂದ್ಬಿಡ್ತೀನಿ. ಸರಿ ಸರ್, ಆಯ್ತು. ಏನ್ರಿ ಇದು? ಯಾಕ್ರಿ ನನ್ನ ಒಬ್ಳನ್ನ ಬಿಟ್ಟು ಹೋಗ್ತಾ ಇದ್ದೀರಾ? ನಾನು ಒಬ್ಳೆ, ನಾನು ಇದೆಲ್ಲ ಹೇಗ್ರಿ ನಿಭಾಯಿಸ್ಲೆ? ನೀವ್ ಇಲ್ದೆ ನನ್ಗೆ ಇರಕ್ಕಾಗಲ್ಲ ಕಣ್ರಿ. ಚೆಲ್ವಂಬ, ನೀನ್ ಅಳ್ಬೇಡ. ನೋಡು, ನಾನಿದ್ರು ಇಲ್ದೇ ಇದ್ರು ನಿನ್ಗೆ ಈ ಮನೆ ನಡ್ಸ್ಕೊಂಡು ಹೋಗುವಂತ ಕೆಪಾಸಿಟಿ ಇದೆ. ನನ್ ಮಗನ ಚೆನ್ನಾಗಿ ನೋಡ್ಕೊ. ಅವನು ತಾಯಿ ಇಲ್ದೇ ಇರೋ ತಬ್ಲಿ. ಅವನನ್ನ ಮಾತ್ರ ಅನಾಥ ಮಾಡ್ಬೇಡ ಕಣೆ. ರೀ, ಎಂತ ಮಾತು ಅಂತ ಮಾತಾಡ್ತಾ ಇದೀರಾ ನೀವು? ನಾನು ಯಾವತ್ತಾದ್ರೂ ಅವನನ್ನ ಮಲ್ಮಗನ್ ತರ ನೋಡಿದೀನಾ? ನನ್ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದೀನಿ. ಮುಂದೇನು ಹಾಗೆ ನೋಡ್ಕೋತೀನ್ರಿ. ನೀವ್ ಅವನ ಬಗ್ಗೆ ಏನು ಯೋಚನೆ ಮಾಡ್ಬೇಡ್ರಿ. ಆ ದೇವ್ರು ಎಂತ ಕ್ರೂರಿ ಅಂತಂದ್ರೆ ನನಗೊಂದ್ ಮಗುನು ಕೊಡ್ಲಿಲ್ಲ. ನಾನು ಇರೋವರ್ಗು ಬಂಜೆಯಾಗೆ ಉಳ್ಕೊಂಬಿಟ್ಟೆ ಕಣ್ರಿ. ನೋಡು ಚೆಲ್ವಂಬ, ನಾನು ಡಾಕ್ಟರ್ ಹೇಳ್ದಂಗೆ ಹೆಚ್ಚು ದಿನ ಬದುಕಲ್ಲ. ನಾನು ಇದ್ದಾಗ್ಲೇನೆ ಅವನ್ಗೆ, ನನ್ ಮಗನ್ಗೆ ನಾನೊಂದು ವಿಚಾರ ಹೇಳ್ಬೇಕು. ಅವನನ್ನ ನಾನು ಸ್ವಲ್ಪ ಕರಿತೀಯಾ? ರೀ, ನಾನು ಫೋನ್ ಮಾಡಿ ಹೇಳಿದೀನಿ, ಹಿಂಗೆ ನಿಮ್ ತಂದೆಗೆ ಹುಷಾರಿಲ್ಲ ಬಾರಪ್ಪ ಅಂತ. ಇವತ್ತು ನಾಳೆನೋ ಬರ್ಬೋದೇನೋ ಅವನು. ಸರಿ, ನೀನ್ ಅಳ್ಬೇಡ. ನೋಡು, ನಿನ್ ಜೀವನಕ್ಕೆ ಏನು ತೊಂದರೆ ಆಗೋದಿಲ್ಲ. ನಾನು ಬೇಕಾದಷ್ಟು ಆಸ್ತಿ ಮಾಡಿಟ್ಟಿದ್ದೀನಿ. ನಿಮ್ಗೆ ಏನು ಯೋಚನೆ ಇಲ್ಲ. ನೀನ್ ಬದುಕಿರೋವರೆಗೂ ರಾಣಿ ತರಾನೇ ಬದುಕಬಹುದು. ರೀ, ಗಂಡನೇ ಇಲ್ದೆ ಇದ್ಮೇಲೆ ಈ ರಾಣಿ ಪಟ್ಟ ಕಟ್ಕೊಂಡು ನಾನು ಏನ್ರಿ ಮಾಡ್ಲಿ? ಬೇಡ ರೀ, ನನ್ಗಿದೇನು ಬೇಡ ರೀ. ನಾನು ಯಾವ್ದಾದ್ರು ಒಂದು ಆಶ್ರಮನೋ ಮಠನೋ ಸೇರ್ಕೊಬಿಡ್ತೀನಿ. ಛೇ, ಎಂತ ಮಾತು ಅಂತ ಆಡ್ತಾ ಇದೀಯ ನೀನು? ನಾನು ಹಿಂದೆ ಇದ್ರೇನೋ? ನನ್ ಮಗನ್ ಬೆಳೆಸ್ಬೇಕು, ಅವನ್ಗೊಂದ್ ಮದ್ವೆ ಮಾಡಿ ಮೊಮ್ಮಕ್ಳನ್ನೆಲ್ಲ ಬೆಳೆಸ್ಬೇಕು. ನೋಡು, ನನ್ ಕೈಲಿ ಆಗದೆ ಇರೋ ಕೆಲಸ ಎಲ್ಲ ನೀನ್ ಮಾಡ್ಬೇಕು. ನೀನು ನನ್ ಮಗನ್ನ ಚೆನ್ನಾಗಿ ನೋಡ್ಕೊ. ನನ್ಗೆ ಯಾಕೋ ಮಾತಾಡೋದಿಕ್ಕೂ ಕಷ್ಟ ಆಗ್ತಿದೆ. ಇವಾಗ್ಲೂ ಏನ್ ನನ್ ಪ್ರಾಣ ಹೋಗುತ್ತೋ ಅಂತ ಅನ್ನಿಸ್ತಾ ಇದೆ. ರೀ, ಆತರ ಎಲ್ಲ ಮಾತಾಡ್ಬೇಡ್ರಿ. ಇಲ್ಲ ಚೆಲುವಂಬ, ನಿಜವಾಗ್ಲು ನನ್ಗೆ ಯಾಕೋ ಮಾತಾಡೋಕ್ಕೂ ಕಷ್ಟ ಆಗ್ತಾ ಇದೆ. ಚೆಲುವಂಬ, ನನ್ಗೊಂದ್ ಮಾತು ಕೊಡ್ತೀಯಾ? ನೀನ್ ಯಾವತ್ತು ನನ್ ಮಗನ್ನ ಮಲ್ಮಗನ್ ತರ ನೋಡ್ಬಾರ್ದು. ಅವನ್ ಚೆನ್ನಾಗಿ ನೋಡ್ಕೋಬೇಕು. ಹಾಗಂತ ನನ್ಗೆ ಮಾತು ಕೊಡ್ತೀಯಾ? ಆಯ್ತು ರೀ, ನಾನು ಚೆನ್ನಾಗಿ ನೋಡ್ಕೋತೀನಿ. ರೀ ರೀ ಯಾಕ್ರಿ ಏನು ಮಾತಾಡ್ತಾ ಇಲ್ಲ? ರೀ ರೀ ಅಯ್ಯೋ ದೇವ್ರೆ, ಏನಪ್ಪ ಇದು ನಿಮ್ ಪರೀಕ್ಷೆ? ಯಾಕಪ್ಪ ಈ ತರ ಶಿಕ್ಷೆ ಕೊಡ್ತಾ ಇದೀಯ ನನಗೆ? ರೀ, ಎದ್ದೇಳ್ರಿ, ನನ್ನ ಬಿಟ್ಟು ಹೋಗ್ಬೇಡ್ರಿ. ಅಮ್ಮರೇ, ಏನಾಯ್ತು? ಯಾಕೆ ಹೋಗ್ಕೊಂಡ್ರಿ? ಅಯ್ಯೋ ದೇವ್ರೆ. ಮೇಡಮ್, ಏನಾಯ್ತು? ಯಾಕೆ ಕೊಳ್ತಾ ಇದೀರಾ? ಏನಾಯ್ತು? ನಮ್ಮ ಯಜಮಾನ್ರು ನಮ್ಮೆಲ್ಲರನ್ನು ಬಿಟ್ಟು ಅನಾಥ ಮಾಡಿಬಿಟ್ಟೋದ್ರು. ಯಜಮಾನ್ರೆ, 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 ಬಂದ್ಬಿಡಿ ಯಜಮಾನ್ರೆ. ಇರಿ, ನಾನು ಈಗಲೇ ಡಾಕ್ಟರ್ ಕಾಲ್ ಮಾಡ್ತೀನಿ. ಡಾಕ್ಟರ್ನ ಬರೋದಕ್ಕೆ ಹೇಳ್ತೀನಿ. ಸರ್, ಡಾಕ್ಟರ್ ಬಂದು ಪ್ರಯೋಜನ ಇಲ್ಲ ಸರ್. ಇವರು ಆಗ್ಲೇ ಜೀವ ಬಿಟ್ಬಿಟ್ಟಿದ್ದಾರೆ. ಅಮ್ಮರೇ, ಸಮಾಧಾನ ಮಾಡ್ಕೊಳ್ಳಿ. ಇನ್ನೇನ್ ಮಾಡಕ್ಕಾಗುತ್ತೆ? ಹೋದವರೆಲ್ಲ ಒಳ್ಳೆಯವರು. ಅವರು ದೇಹ ಬಿಟ್ಟೋಗಿರ್ಬೋದು, ಆದ್ರೆ ಅವ್ರ ಮನ್ಸು ಆತ್ಮ ಇಲ್ಲೇ ಇರುತ್ತೆ, ನಿಮ್ ಜೊತೆನಲ್ಲೇ ಇರುತ್ತೆ. ನೀವ್ ಯಾವ್ದಕ್ಕೂ ಎದ್ರುಕೋಬೇಡಿ. ಚಿಕ್ಕ ಯಜಮಾನ್ರಿಗೆ ಬರಕ್ ಹೇಳ್ಬೇಕಾಗಿತ್ತು. ನಾನು ನಿನ್ನೆನೆ ಫೋನ್ ಮಾಡಿ ಹೇಳಿದ್ದೆ, ಬರ್ತೀನಿ ಅಂತ ಹೇಳಿದ್ರು. ಇನ್ನ ಬಂದಿಲ್ಲ. ಮೇಡಮ್, ನೀವು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಾನು ಇವಾಗ್ಲೇ ಚಿಕ್ಕ ಯಜಮಾನ್ರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ. ಈ ತರ ಆಗಿದೆ, ಬೇಗ ಬನ್ನಿ ಅಂತ ಹೇಳ್ತೀನಿ. ಸರ್, ಮೊದ್ಲು ಆ ಕೆಲಸ ಮಾಡಿ. ಆಮೇಲೆ ಯಜಮಾನ್ರು ಸಂಬಂಧಿಕರಿಗೆಲ್ಲ ವಿಷಯ ಮುಟ್ಟಿಸ್ಬೇಕು. ಅದೆಲ್ಲಾನು ನೀವೇ ನೋಡ್ಕೋತೀರಾ? ಸರಿ ಸರಿ, ನಾನೇ ಮಾಡ್ತೀನಿ ಬಿಡಿ. ಅಮ್ಮೋರೆ, ಊರಿನ ಮುಖ್ಯಸ್ಥರಿಗೆಲ್ಲ ಹೇಳ್ಬಿಟ್ಟು ಈ ತರ ಆಗಿದೆ ಅಂತ ಹೇಳಿ ಮುಂದಿನ ಕಾರ್ಯ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೋತೀವಿ. ನೀವೇನು ಬೇಜಾರು ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಇವತ್ತು ಅವ್ರು ಹೋಗಿದ್ದಾರೆ, ಇನ್ನೊಂದ್ ಸ್ವಲ್ಪ ದಿನಕ್ಕೆ ನಾವು ಹೋಗ್ತೀವಿ ಅಷ್ಟೇ. ಅವ್ರು ಮುಂದೆ ಹೋಗಿದ್ದಾರೆ, ನಾವು ಹಿಂದೆ ಹೋಗ್ತೀವಿ.
ಅಯ್ಯೋ ದೇವ್ರೆ, ಯಾಕಪ್ಪ ನನ್ಗೆ ಈ ತರ ಶಿಕ್ಷೆ ಕೊಟ್ಟೆ? ಮೇಡಮ್ ಮೇಡಮ್ ಏನ್ ಹೇಳಿ? ಮೇಡಮ್, ಊರ್ ಮುಖ್ಯಸ್ಥರೆಲ್ಲ ಬಂದಿದ್ದಾರೆ. ಯಜಮಾನ್ರ ಬಾಡಿನ ಹೊರಗಡೆ ತಗೊಂಡೋಗ್ಬೇಕು, ಅದಕ್ಕೆ ನಿಮ್ಗೆ ಕೇಳಕ್ ಬಂದೆ. ಅಯ್ಯೋ ಏನ್ರಪ್ಪ, ಏನಾಗಿತ್ತಂತೆ ಯಜಮಾನ್ರಿಗೆ? ಅಯ್ಯೋ, ಯಜಮಾನ್ರಿಗೆ ಹುಷಾರಿರ್ಲಿಲ್ಲ. ಬಹಳ ದಿನದಿಂದ ಡಾಕ್ಟರ್ ಹತ್ರ ತೋರ್ಸ್ಕೊತಾ ಇದ್ರು. ನೆನ್ನೆ ಇದ್ದಕ್ಕಿದ್ದಂಗೆ ತುಂಬಾ ಹುಷಾರ್ ತಪ್ಪಿಟ್ರು. ಇವತ್ ನೋಡಿದ್ರೆ ಯಜಮಾನ್ರೇ ಇಲ್ಲ. ಅಯ್ಯೋ ಪಾಪ, ಅವ್ರ ಮಗ ಪೇಟೆಯಿಂದ ಏನೋ ಬಂದಿಲ್ವೇನೋ? ಇಲ್ಲ, ಬತ್ತವ್ರಂತೆ. ಬತ್ತವ್ರೆ, ಅವ್ರು ಬರೋ ಗಂಟ ಕಾಯ್ಲೇಬೇಕು. ಅಲ್ಲ ಕಣಕ್ಕ, ಯಜಮಾನ್ರು ಚೆನ್ನಾಗೇ ಇದ್ರಲ್ಲ, ಇದೇನಿದು ಸಡನ್ ಆಗಿ ಹಿಂಗಾಗ್ಬಿಟ್ಟೈತೆ? ಮೊನ್ನೆ ದಿನ ಚೆನ್ನಾಗಿ ಮಾತಾಡಿದ್ರು ನನ್ನ ಜೊತೆನಲ್ಲಿ. ನೆನ್ನೆಯಿಂದ ಏನೋ ತುಂಬಾ ಹುಷಾರ್ ತಪ್ಪಿಟ್ರು ಅಂತ ಹೇಳ್ತಾವ್ರೆ. ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಈಗ ಕೆಂಪಣ್ಣ ಹಂಗಂತ ಅಂದ, ಹಿಂಗೆ ಯಜಮಾನ್ರು ಹೋಗ್ಬಿಟ್ರು ಅಂತವ, ಅದಕ್ಕೆ ಮಕ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ನಂಗೂ ಆ ನಿಂಗಕ್ಕ ಹಂಗಂದ್ಲು, ಹಿಂಗ ಆಗ್ಬಿಟ್ಟೈತಂತೆ ನೋಡು ಅಂತವ. ಅದಕ್ಕೆ ನಾನು ಎದ್ನೋ ಬಿದ್ನೋ ಅಂತ ಓಡ್ ಬಂದೆ. ಪಾಪ ದೇವ್ರ ಭಕ್ತ ಕಣಪ್ಪ ಅವನು. ದೇವ್ರು ದಿಂಡ್ರು ಅಂತ ಅಂದ್ರೆ ಹೆಂಗ್ ಮಾಡ್ತಿದ್ರು ಗೊತ್ತಾ? ಅಯ್ಯೋ ಭಗವಂತ, ಆ ದೇವ್ರ ದಿಂಡ್ರು ಮಾಡಿದ್ಕಾದ್ರೂ ಆ ಭಗವಂತ ಕರುಣೆ ತೋರಿಸ್ಬಾರ್ದಿತ್ತ? ತಾಯಿ ಮಗ ಮಲ್ತಾಯಿ ಕೈಗೆ ಇಟ್ಬಿಟ್ಟು ಅಪ್ಪನ ಹೋಗ್ಬಿಟ್ರೆ ಅವಳ ಹೆಂಗ್ ನೋಡ್ಕೊತಾಳೋ ಏನೋ. ಅಯ್ಯೋ ತಗೋ, ಅವಳಿಗೇನ್ ಮಕ್ಳ ಮರಿಯ? ಅವ್ ಇರೋದೊಂದು ಹುಡ್ಗ ತಾನೆ, ನೋಡ್ಕೊತಾಳೆ. ನೋಡ್ಕೊಳ್ದೇನು ಇಷ್ಟು ವರ್ಷನೇ ನೋಡ್ಕೊಂಡವ್ರೆ, ಇನ್ ಮುಂದಕ್ಕೆ ನೋಡ್ಕೊಳಕಲ್ವಾ? ಯಾರು ಗೊತ್ತಮ್ಮ, ತಂದೆ ತಾಯಿ ಇಬ್ರು ಇಲ್ದೇರ ಅನಾಥ ಆಗೋದ ಹುಡ್ಗ. ಹುಡ್ಗನ ಹೆಂಗ್ ನೋಡ್ಕೊತಾರೋ ಏನೋ. ತಗೋ, ದೊಡ್ಡ ಮನೆ ಸುದ್ದಿ ನಮ್ಗೆ ಯಾಕೆ? ನನಗೂ ಪಾಪ ಯಪ್ಪ ತೀರೋಗಿದ್ದು ಬಹಳ ಬೇಜಾರಾಗೋಯ್ತು. ಏನ್ ದಿನ ಬೆಳಿಗ್ಗೆ ಆಯ್ತು ಅಂತಂದ್ರೆ ದೇವ್ರು ದಿಂಡ್ರು ಅನ್ಕೊಂಡು ದೇವಸ್ಥಾನ ಆ ಪೂಜೆ ಈ ಪೂಜೆ. ಅಯ್ಯೋ, ದಾನ ಧರ್ಮ ಅಂತೂ ಎತ್ತಿದ ಕೈ. ಯಾರಾದ್ರೂ ನನ್ ಕಷ್ಟ ಅಂತ ಬಂದವ್ರಿಗೆ ಸುಮ್ನೆ ಕಳಿಸ್ತಿರ್ಲಿಲ್ಲ, ಏನಾದ್ರೂ ಸಹಾಯ ಮಾಡಿ ಕಳ್ಸೋರು. ಅಯ್ಯೋ, ಈ ಅಮ್ಮನ ಏನ್ ಕೇಳ್ತೀಯಾ? ಈ ಅಮ್ಮ ₹1 ಒಬ್ರು ಕೊಡೋದಿಲ್ಲ. ಅಯ್ಯೋ, ಅದ್ಯಾಕೆ ಅವ್ರು ಕೊಡ್ಬೇಕು, ಇದ್ಯಾಕೆ ಇವ್ರು ಕೊಡ್ಬೇಕು, ಎಲ್ಲ ನನ್ಗೆ ಇರ್ಲಿ ಅಂತ ದುರಾಸೆ ಜಾಸ್ತಿ. ಅಲ್ಲ ಕಣ್ರಮ್ಮ, ಸಾವು ಮನೆಗ್ ಬಂದು ಏನಂಗ್ ಮಾತಾಡ್ತಾ ಇದ್ದೀರಾ? ಅವ್ರಿಗೆ ಅವ್ರು ತೀರೋಗಿರೋದು ನೋಡಿ ಅವ್ರಿಗೆ ದುಃಖ ತಡಿನಾರ್ದೆ ಅವ್ರು ಹೇಳ್ತಾ ಕೂತಾರೆ. ನಿಮ್ ಮಾತು ಏನಾದ್ರು ಕೇಳಿಸ್ಕೊಬಿಟ್ರೆ ಅಯ್ಯೋ ದೇವ್ರಿ, ಪ್ರಪಂಚನೇ ಬೇಡ ಅಂತ ಅವ್ರು ಏನಾದ್ರು ಮಾಡ್ಕೊಬಿಟ್ರೆ ಕಷ್ಟ. ಸುಮ್ಮನಿರಮ್ಮ. ಅಯ್ಯೋ, ನಾವೇನ್ ಮಾತಾಡಿದ್ದು ನಿಮ್ಗೇನ್ ಗೊತ್ತಾಗಲ್ಲಣ್ಣ. ದೊಡ್ಡ ಮನೆ ಹುಡುಕು ಏನು ಅಂತ ನಾವು ಕಂಡಿದೀವಿ. ಅಯ್ಯೋ ಸುಮ್ಮನಿರ ತಗಿ, ಇಲ್ಲಿ ಯಾಕೆ ಮಾತಾಡೋದು? ನಮ್ಮ ಮನೆ ತಕೋಗಿ ಮಾತಾಡ್ಕೊಂಡಾಕಲ್ವಾ? ಪಾಪ ಹುಡ್ಗ ಇನ್ನ ಬಂದಿಲ್ಲ, ಹುಡ್ಗಂಗೋಸ್ಕರನೇ ಕಾಯ್ತಾವ್ರೆ. ಹೌದು, ಹುಡ್ಗಂಗೋಸ್ಕರನೇ ಕಾಯ್ತಿರೋದು. ಇನ್ ಯಾರವ್ರೆ ಹೇಳು, ಸಂಬಂಧಿಕರು ಅಂತವ 3 ಮತ್ತೊಂದ್ ಜನ ಅವ್ರೆ. ಬರ್ತಾರೇನೋ ಅವ್ರಿಗೆ. ನಾನು ಹುಡ್ಗ ಬರ್ತಾನ ಇಲ್ವಾ ಅಂತ ಕೇಳ್ದೆ. ಆ ಕೆಂಪಣ್ಣ ಕೇಳಿದ್ಕೆ ಇಲ್ಲ, ಫೋನ್ ಮಾಡೋರೆ, ಬರ್ತಾವ್ರೆ, ಅವ್ರ ಕಾರ್ ಐತಲ್ಲ, ಏನೊಂದು ಅರ್ಧ ಗಂಟೆಗೆ ಬಂದ್ಬಿಡ್ತಾರೆ ಅಂತ ಅಂದ್ರು. ಅವ್ರಿಗೇನ್ ಪಟ್ಟಣದಲ್ಲಿ ಕೆಲಸ ಮಾಡಕ್ ಹೋಗೈತಾ, ಓದಕ್ ಹೋಗೈತಾ? ಅಯ್ಯೋ, ಅವ್ರಿಗೆ ಕೆಲಸ ಮಾಡಕ್ ಅಲ್ಲಿಗೆ ಯಾಕ್ರಿ ಹೋಗ್ಬೇಕು? ಅದೆಂತದ್ದು ಓದಕ್ ಹೋಗಿರೋದು. ಓದೆಲ್ಲ ಮುಗಿಸ್ಕೊಂಡು ಇಲ್ಲೇ ಬಂದು ಅದೇನೋ ಮಾಡ್ತೀನಿ ಅಂತ ಹೇಳ್ತಿತ್ತು ಅಂದ್ರು. ಅಯ್ಯೋ, ಅದೇನ್ ಮಾಡುತ್ತೋ ಏನೋ. ಅಲ್ಲ ಕಣೆ, ಇದ್ಯಾವ್ದೋ ಕತ್ತಲ್ಲಿ ಸ್ಟಬ್ಲ ಸರ ಹಾಕೊಂಡಿದ್ಯಾ? ಏನ್ ಚಿನ್ನದ? ಅಯ್ಯೋ, ನಮ್ ಹಣೆ ಬರಕ್ಕೆ ಚಿನ್ನದಲ್ಲಿ ಮಾಡಿಸ್ಕೊಳಕಾಯ್ತದೆ. ಇದು ಹಿತ್ತಾಳೆ ಅಂತಂದ್ರೆ ಅದೇ ಇವಾಗೆಲ್ಲ ಚಿನ್ನದ ತಲೆ ಮೇಲೆ ಹೊಡ್ದಂಗ್ ಬರಕಲ್ವಾ, ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಅದು. ನನ್ ಮಗಳು ತಂದ್ಕೊಟ್ಟಾಳೆ. ಅಯ್ಯೋ ಅಮ್ಮ, ಎಲ್ಲ ಚಿನ್ನ ಹಾಕೊಂಡು ಓಡಾಡ್ತಾರೆ, ನೀನ್ ಬರೀ ಕತ್ತಲ್ ಹಂಗ್ ಓಡಾಡಿದ್ರೆ ನನಗೊಂಥರ ಬೇಜಾರಾಯ್ತದ ಕಣಮ್ಮ. ಈಗೇನ್ ಚಿನ್ನದ ತಲೆ ಮೇಲೆ ಹೊಡಿಯಂಗೆ ಒಡವೆಗಳವೆ, ತಂದ್ಕೊಡ್ತೀನಿ ಹಾಕು ಅಂತ ಅಂದ್ಲು. ಅವಳೇ ತಂದ್ಕೊಟ್ಲು. ಅವಳು ಇದಕ್ಕೂ ಹಾಸನಕ್ಕೆ ಹೋಯ್ತಾಳಲ್ಲ ಓದಕ್ಕೆ, ಅಲ್ಲಿಂದ ತಂದ್ಕೊಟ್ಲು. ನಾನು ಹಾಕೊಂಡು ಅಯ್ಯೋ ದೇವ್ರೆ, ನಿಜವಾಗ್ಲೂ ನನ್ಗೆ ಆಶ್ಚರ್ಯ ಆಗೋಯ್ತು. ಇದು ನಿಜವಾಗ್ ಚಿನ್ನದ ಅಥವಾ ಪಾರ್ಸಿದ ಅಂತವ. ಅಯ್ಯೋ ದೇವ್ರೆ. ಆಮೇಲೆ ನನ್ ಮಗ್ಳು ಹೇಳಿದ್ಲು, ಅಯ್ಯೋ ಇದು ಚಿನ್ನದಲ್ಲ ಕಣಮ್ಮ, ಆರ್ಟಿಫಿಷಿಯಲ್ ಜ್ಯುವೆಲ್ರಿ, ಹಾಕು, ಏನಾಕಲ್ಲ, ಸ್ನಾನ ಗೀನ ಮಾಡ್ಬೇಕಾದ್ರೆ ಬಿಚ್ಚಿಡು, ನೀರ್ಗೆ ಹಾಕಕ್ ಹೋಗ್ಬೇಡ, ಬಾಳ್ಕೆ ಬರ್ತದೆ ಅಂತ ಹೇಳಾಳೆ. ಹೌದಾ? ಅಯ್ಯೋ, ಹಂಗಾದ್ರೆ ನಾನು ನಿಮ್ ಮಗಳಿಗೆ ಹೇಳ್ಬಿಟ್ಟು ಒಂದ್ ಸಾಲ ತರಿಸ್ಕೋಬೇಕು ಕಣೆ. ನಿಮ್ ಮಗಳಿಗೆ ಹೇಳು, ನನ್ಗೊಂದು ತಂದ್ಕೊಡಕ್ಕೆ ದುಡ್ಡು ಕೊಡ್ತೀನಿ, ಬೇಕಾದ್ರೆ ಪುಕ್ಸಟೆ ಏನ್ ತರದ್ ಬೇಡ, ದುಡ್ಡು ಕೊಡ್ತೀನಿ, ನನ್ಗೊಂದು ಇಂಥದೇ ತಂದ್ಕೊಡಕ್ ಹೇಳೆ. ಅಯ್ಯೋ ಅಷ್ಟೇ ತಾನೆ, ಹೇಳ್ತೀನಿ ಬಿಡಕ್ಕ, ಅದ್ರಲ್ಲಿ ಏನ್ ದೊಡ್ಡ ವಿಷಯ. ಹೆಂಗಿದ್ರು ಓದಕ್ ಅಲ್ಲಿಗೆ ಹೋಯ್ತಾಳಲ್ಲ, ತಂದ್ಕೊಡ್ತಾಳೆ ತಗೋ. ಅಯ್ಯೋ, ನೀವಂತೂ ಹೆಣ್ಮಕ್ಳು ಈ ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ. ಅಯ್ಯೋ ಬಿಡಕ್ಕ, ಇವಣ್ಣ ಯಾಕೋ ಒಂಥರ ಆಡುತ್ತೆ. ಸುಮ್ಮನಿರತ್ತಗಿ. ಅದೇ ಅಪ್ಪ, ನಾವ್ ಮಾತಾಡ್ಕೊಂಡ್ರೆ ಈ ಅಣ್ಣಂಗೇನು ಉರಿಯೋ ಕಣೆ. ಅಯ್ಯೋ ಬಿಡತ್ತಗಿ, ಆಮೇಲೆ ಮಾತಾಡ್ಕೊಳ್ಳೋಣ. ಹೇಳ್ರಣ್ಣ, ಮಗ ಬರ್ಲಿಲ್ವಾ ಇನ್ನುವೆ? ಇಲ್ಲಕ್ಕ, ಬತ್ತವ್ರೆ, ಫೋನ್ ಮಾಡಿದೀವಿ, ಇನ್ನೇನೋ ಬಂದ್ಬಿಡ್ತಾರೆ. ಅಯ್ಯೋ, ಈಗ್ಲೇ ಹೊತ್ತು ಮುಳುಗ್ತೈತೆ, ಇನ್ನೆಷ್ಟೊತ್ತು ಬರೋದವ್ರು? ಬಂದ್ಬಿಡ್ತಾರೆ. ಪೇಟೆಯಿಂದ ಬರ್ಬೇಕಲ್ಲ, ಲೇಟ್ ಆಯ್ತದೆ. ಅವ್ರಿಗೆ ನೆನ್ನೆನೆ ಹೇಳಿದ್ದು, ಅದೆಂತದೋ ಪರೀಕ್ಷೆ ಗಿರೀಕ್ಷೆ ಇರ್ತದಂತ, ಅದಿತ್ತು, ಮುಗಿಸ್ಕೊಂಡ್ ಬರ್ತೀನಿ ಅಂತ ಅಂದ್ರು. ಇವಾಗ ನೋಡಿದ್ರೆ ಯಜಮಾನ್ರಿಗೆ ಸಡನ್ ಆಗಿ ಹಿಂಗ್ ಆಗ್ಬಿಟ್ಟೈತ್ ನೋಡಿ. ಅದೇ ಹಿಂಗಾಗುತ್ತೆ ಅಂತ ಯಾರು ಕನ್ಸ್ಕೊಂಡಿರ್ತಾರ? ಬಿಡಿ ಹೋಗ್ಲಿ.